ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸಮುದ್ರ ಮಂಥನ. ಬನ್ನಿ ವೀಕ್ಷಕರೇ, ಇಂದು ಸಮುದ್ರ ಮಂಥನದ 14 ರತ್ನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮುದ್ರ ಮಂಥನಂ ಎಂದರೆ ಸಂಸ್ಕೃತದಲ್ಲಿ ಮಂಥನ ಅಥವಾ ಕಡಿಯುವುದು. ಅಂದರೆ ಸಾಮಾನ್ಯವಾಗಿ ನಾವು ಮಜ್ಜಿಗೆಯನ್ನು ಹೇಗೆ ಕಡಿಯುತ್ತೇವೆ ಹಾಗೆಯೇ ಸಮುದ್ರವನ್ನು 2 ವಿಧಗಳಾಗಿ ಮಜ್ಜಿಗೆಯ ರೂಪದಲ್ಲಿ ಸಮುದ್ರವನ್ನು ಕಡಿಯುತ್ತಾರೆ. ಒಂದು ರಾಕ್ಷಸರ ಪಡೆ, ಇನ್ನೊಂದು ದೇವತಾ ಪಡೆ. ಈ ಮಂಥನದಿಂದ ಬಂದಿರುವ 14 ರತ್ನಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ವಿಷ್ಣು ಪುರಾಣದ ಪ್ರಕಾರ ಒಮ್ಮೆ ಮಹರ್ಷಿ ದುರ್ವಾಸರ ಶಾಪದಿಂದ ಸ್ವರ್ಗವು ಐಶ್ವರ್ಯ, ಸಂಪತ್ತು ಮತ್ತು ವೈಭವದಿಂದ ದೂರವಿತ್ತು. ಈ ಸಮಸ್ಯೆಯನ್ನು ಪರಿಹರಿಸಲು ಎಲ್ಲ ದೇವತೆಗಳ ಭಗವಾನ್ ಶ್ರೀ ಹರಿ ವಿಷ್ಣುವಿನ ಆಶ್ರಮವನ್ನು ತಲುಪಿದರು. ದೇವ ವಿಷ್ಣುವು ದೇವಗಣಗಳಿಗೆ ಅಸುರಗಳಿಗೆ ಸೇರಿ ಸಾಗರವನ್ನು ಮಂಥಿಸುವ ಮಾರ್ಗವನ್ನು ಹೇಳಿದನು. ಇದರ ನಂತರ ದೇವತೆಗಳು ಮತ್ತು ಅಸುರರ ನಡುವೆ ಅಮೃತದ ಮಡಿಕೆಗಾಗಿ ಸಾಗರವನ್ನು ಮಂಥಿಸಲು ಒಪ್ಪಂದವಾಯಿತು. ಸಾಗರ ಮಂಥನಕ್ಕಾಗಿ ವಾಸುಕಿ ನಾಗವನ್ನು ಹಗ್ಗವಾಗಿ ಮಾಡಿಕೊಂಡು ಮತ್ತು ಮಂದರಾಚಲ ಪರ್ವತದಿಂದ ಸಾಗರ ಮಂಥನ ಮಾಡಲಾಯಿತು. ಇದರಿಂದ ಅಮೃತ ಕಲಶವನ್ನು ಸಾಗರ ಮಂಥನದಿಂದ ಪಡೆಯಲಾಯಿತು. ಆದರೆ ಅದರೊಳಗಿನ ಇನ್ನೂ ಅನೇಕ ಅಮೂಲ್ಯ ರತ್ನಗಳನ್ನು ಸಹ ಪಡೆಯಲಾಯಿತು. ಸಾಗರ ಮಂಥನದಿಂದ 14 ಅಮೂಲ್ಯ ರತ್ನಗಳು ಹೊರಹೊಮ್ಮಿದವು ಎಂದು ಹೇಳಲಾಗುತ್ತದೆ. ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದಿನ ಕಾಲದಲ್ಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸಾಗರ ಮಂಥನದಿಂದ ದೊರೆತ ಈ 14 ರತ್ನಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಆ 14 ವಿಶಿಷ್ಟ ರತ್ನಗಳು ಯಾವುವು ಎಂದು ಹೇಳುತ್ತೇನೆ. ಅದಾದ ನಂತರ ಒಂದೊಂದು ಸ್ವಲ್ಪದಲ್ಲಿ ಅರ್ಥಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ ವೀಕ್ಷಕರೇ, ಆ 14 ರತ್ನಗಳಲ್ಲಿ ಒಂದನೆಯದು ಹಾಲಾಹಲ ವಿಷ, ಎರಡನೇದ್ದು ಕಾಮಧೇನು ಹಸು, ಮೂರನೇದ್ದು ಶ್ವೇತವರ್ಣದ ಕುದುರೆ, ನಾಲ್ಕನೇದು ಐರಾವತ ಆನೆ, ಐದನೇದ್ದು ಕೌಸ್ತುಂಭಕ ಮಣೆ, 6 ಕಲ್ಪವೃಕ್ಷ, 7ನೇದು ರಂಬೆ, 8ನೇದು ಲಕ್ಷ್ಮೀ ದೇವಿ, 9ನೇದು ವಾರುಣಿ ಅಂದರೆ ಮಧ್ಯ, 10ನೇದು ಚಂದ್ರ, 11 ಪಂಚಜನ್ಯ ಶಂಖ, 12 ಪಾರಿಜಾತ, ದೈವಿಕ ಶಕ್ತಿಯುಳ್ಳ ಬಿಲ್ಲು, ಕೊನೆಯದಾಗಿ 14 ಅಮೃತ ಕಲಶ. ಒಂದೊಂದು ರತ್ನಗಳ ವಿವರ ಹೀಗಿದೆ. ಹಾಲಾಹಲ ವಿಷ. ದೇವತೆಗಳು, ರಾಕ್ಷಸರು ಮತ್ತು ಇಡೀ ವಿಶ್ವವನ್ನು ರಕ್ಷಿಸಲು ಭಗವಾನ್ ಶಿವನೇ ಸ್ವಯಂ ಈ ವಿಷವನ್ನು ಸೇವಿಸಿದನು. ಮಂಥನದಲ್ಲಿ ಎರಡನೇದ್ದು ಕಾಮಧೇನು ಹಸು. ಸಾಗರ ಮಂಥನದಿಂದ ಹೊರಹೊಮ್ಮಿದ ಕಾಮಧೇನು ಹಸುವನ್ನು ಋಷಿಗಳು ಸ್ವೀಕರಿಸಿದರು. ಮೂರನೆಯದು ಶ್ವೇತವರ್ಣ ಕುದುರೆ. ಈ ಕುದುರೆಯನ್ನು ಅಸುರರ ರಾಜ ಬಲಿಗೆ ನೀಡಲಾಯಿತು. 4ನೇದು ಐರಾವತ ಆನೆ. ಐರಾವತ ಆನೆಯನ್ನು ಇಂದ್ರ ದೇವನು ಸ್ವೀಕರಿಸಿದನು. 5ನೇದು ಕೌಸ್ತುಂಭಿಕ ಮಣಿ. ಭಗವಾನ್ ವಿಷ್ಣುವೇ ಈ ದಿವ್ಯವಾದ ಹೊಳೆಯುವ ರತ್ನವನ್ನು ಧರಿಸಿದನು. 6ನೇದು ಕಲ್ಪವೃಕ್ಷ. ಕಲ್ಪವೃಕ್ಷವನ್ನು ಇಂದಿಗೂ ಪೂಜನೀಯ ವೃಕ್ಷವಾಗಿ ಪೂಜಿಸಲಾಗುತ್ತದೆ. ಇನ್ನು 7ನೇದು ರಂಬೆ. ಇಂದ್ರ ದೇವನ ಸಭೆಯ ನರ್ತಕಿಯಾಗಿ ಈಕೆಯನ್ನು ದೇವತೆಗಳಿಗೆ ಇದನ್ನು ನೀಡಲಾಯಿತು. 8ನೇದು ಲಕ್ಷ್ಮೀ ದೇವಿ. ವಿಷ್ಣು ದೇವನು ಬ್ರಹ್ಮಾಂಡದ ಕಾರ್ಯಾಚರಣೆಯಲ್ಲಿ ನಿರತನಾಗಿದ್ದಾಗ ಲಕ್ಷ್ಮೀ ದೇವಿಯ ಸಮುದ್ರದಲ್ಲಿ ಲೀಲಾಳಾಗಿದ್ದಳು. ಆದರೆ ಲಕ್ಷ್ಮಿ ಕೂಡ ಈ ಸಾಗರ ಮಂಥನದಿಂದ ಹೊರಬಂದಳು.
ಲಕ್ಷ್ಮಿಗೆ ವಿಷ್ಣುವಿನ ಬಳಿಗೆ ಹೋಗಲು ನಿರ್ಧರಿಸಿದಳು. ವಾರುಣ್ಯ ಅಂದರೆ ಮದ್ಯ. ಅಸುರರು ವಾರುಣ್ಯವನ್ನು ಅಂದರೆ ಮದ್ಯವನ್ನು ಪಡೆದರು. ಇನ್ನು 10ನೇದು ಚಂದ್ರ. ಶಿವನು ಅದನ್ನು ತನ್ನ ಮಡಿಲಲ್ಲಿ ಧರಿಸಿದನು. 11ನೇದು ಪಂಚಜನ್ಯ ಶಂಖ. ಭಗವಾನ್ ವಿಷ್ಣುವನು ಈ ಶಂಖವನ್ನು ತನ್ನ ಬಳಿ ಇಟ್ಟುಕೊಂಡನು. 12ನೇದು ಪಾರಿಜಾತ. ಪೂಜೆಯಲ್ಲಿ ಪಾರಿಜಾತ ಹೂವನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 13ನೇದು ದೈವಿಕ ಶಕ್ತಿಯುಳ್ಳ ಬಿಲ್ಲು. ದೈವಿಕ ಶಕ್ತಿಯುಳ್ಳ ಬಿಲ್ಲು ಕೂಡ ಒಂದು. ಭಗವಾನ್ ವಿಷ್ಣುವು ಈ ಬಿಲ್ಲನ್ನು ಸ್ವೀಕರಿಸಿದನು. 14 ಕೊನೆಯದಾಗಿ ಕೊನೆಯ ಸಾಗರ ಮಂಥನದಿಂದ ಅಮೃತದ ಮಡಿಕೆ ಹೊರಹೊಮ್ಮಿತು. ಭಗವಾನ್ ಧನ್ವಂತರಿಯು ಅಮೃತದ ಮಡಿಕೆಯೊಂದಿಗೆ ಸಾಗರದ ಹೊರಬಂದನು. ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರ ನಡುವೆ ವಿವಾದವಾದವು. ಆದರೆ ಭಗವಾನ್ ವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡಿದಳು. ಸಮುದ್ರ ಮಂಥನದಿಂದ ದೊರೆತ 14 ಶ್ರೇಷ್ಠ ರತ್ನಗಳು ವಿಷ್ಣು ಪುರಾಣದಲ್ಲಿ ಸಾಗರ ಮಂಥನ ನಡೆಯುವ ಕುರಿತು ಉಲ್ಲೇಖನವಿದೆ. ಅಮೃತ ಸೇರಿದಂತೆ ಅನೇಕ ಮೌಲ್ಯವಾದ ರತ್ನಗಳು ಸಾಗರ ಮಂಥನದಿಂದ ಹೊರಬಂದವು. ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದು ಕಲಿಯುಗದ ಸಮಯದಲ್ಲಿ ವಿಶಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ. ವೀಕ್ಷಕರೇ, ಧನ್ಯವಾದಗಳು.